ನಮ್ಮಲ್ಲಿರುವಂತಹ ಹಿಂದೂಗಳಲ್ಲಿ ಹಲವರಿಗೆ ಮುಸ್ಲಿಮರದೇ ಚಿಂತೆ, ಬರೀ ಮುಸ್ಲಿಮರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಮ್ಮ ಮೈಸೂರಿನ ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆ ಕೊಡ್ತಾರೆ, ಮುಸಲ್ಮಾನರು ಮಕ್ಕಳನ್ನ ಹುಟ್ಟಿಸುವುದೇ ಒಂದು ಕಾಯಕ ಮಾಡಿಕೊಂಡಿದ್ದಾರೆ ಅಂತೇಳಿ. ನಿನ್ನೆ ದಿವಸ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ನಾನು. ಈ ದೇಶದ ಪ್ರಧಾನ ಮಂತ್ರಿಗಳು ಮತ್ತು ಹಣಕಾಸು ಸಚಿವರು ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಟ್ರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಏನಾದ್ರೂ ಬದಲಾವಣೆ ಆಗಬಹುದಾ ಅಂತೇಳಿ ಒಂದು ಪೋಸ್ಟ್ ಹಾಕಿದ್ದೆ. ಅದಕ್ಕೆ ಒಬ್ಬರು ವೈದ್ಯರು, ದಾವಣಗೆರೆ ಜಿಲ್ಲೆಯ ಒಬ್ಬರು ವೈದ್ಯರು ಕಮೆಂಟ್ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಕಟ್ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರಿಲ್ಲ ಅಂದ್ರೆ ಕಟ್ ಮಾಡ್ಬಿಡ್ತಾರೆ, ಯಾವ ರೀತಿ ಕಟ್ ಮಾಡ್ತಾರೆ ನೋಡಿ ಅಂತೇಳಿ ಒಂದು ಕಮೆಂಟ್ ಹಾಕ್ತಾರೆ. ನರೇಂದ್ರ ಮೋದಿ ಅವರು ಇಲ್ಲ ಅಂತಂದ್ರೆ ಕಟ್ ಮಾಡ್ಬಿಡ್ತಾರಂತೆ. ಇಲ್ಲಿ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳ್ತಾರೆ, ಮುಸಲ್ಮಾನರು ಮಕ್ಕಳು ಮಾಡ್ಕೊಳ್ಳೋದೇ ಕೆಲಸ ಅಂತೇಳಿ. ಅರೆ, ನೀವು ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ? ನೀವು ಮಾಡ್ಕೊಳ್ಳಿ, ಅವ್ರ ಮಕ್ಕಳನ್ನ ಮಾಡ್ತಾರೆ, ಅವ್ರಿಗೆ ಶಕ್ತಿ ಇದೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ, ನೀವು ಮಾಡ್ಕೊಳ್ಳಿ. ಯಾರೂ ಸಹ ಹಸಿವಿನಿಂದ ಸಾಯ್ತಾ ಇಲ್ಲಲ್ಲ, ಅವರ ಧರ್ಮದ ಪಾಲನೆಯನ್ನ ಅವರು ಮಾಡ್ತಾ ಇದ್ದಾರಲ್ಲ, ನೀವೇನ್ ಮಾಡ್ತಾ ಇದ್ದೀರಿ? ಇವತ್ತು ಒಂದು ಈದ್ ಮಿಲಾದ್ಗೆ ಮುಸಲ್ಮಾನರು ಅವರು ಮೆರವಣಿಗೆ ಮಾಡ್ತಾರೆ, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪಟ್ಟಣಗಳಲ್ಲಿ ಮೆರವಣಿಗೆ ಮಾಡ್ತಾರೆ. ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಸಂಜೆವರೆಗೂ ಎಲ್ಲಾ ಅಂಗಡಿಗಳ ಮುಂಗಟ್ಟುಗಳನ್ನ ಕದ ಹಾಕಿ ದೇವರ ಪಠಣೆಯನ್ನ ಮಾಡ್ತಾ ಇಡೀ ಬೆಳಿಗ್ಗೆಯಿಂದ ಸಂಜೆವರೆಗೂ ಲಕ್ಷಾಂತರ ಜನ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರಲ್ಲ, ನೀವೇನ್ ಮಾಡ್ತಾ ಇದ್ದೀರಿ ಸ್ವಾಮಿ? ಅವರು ಅಲ್ಪಸಂಖ್ಯಾತರು ಹೌದು, ಆದರೂ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ರಲ್ಲ, ನೀವೇನ್ ಮಾಡ್ತಾ ಇದ್ದೀರಿ? ನೀವು ಮಾಡೋದೇನು? ಗಣೇಶನ ನೆಪ ಮಾತ್ರಕ್ಕೆ ಕೂರಿಸ್ತೀರಿ, ಡಿಜೆ ಹಾಕ್ತೀರಿ, ಅಶ್ಲೀಲವಾದಂತ ಡ್ಯಾನ್ಸ್ಗಳನ್ನ ಮಾಡ್ತೀರಿ, ಸಿನಿಮಾ ಹಾಡುಗಳನ್ನ ಹಾಕ್ತೀರಿ, ಕುಡಿತೀರಿ, ಕುಡ್ತಾ ಮಾಡ್ತೀರಿ, ಡ್ರಿಂಕ್ಸ್ ಮಾಡ್ತೀರಿ, ಎಲ್ಲವನ್ನೂ ಮಾಡ್ತೀರಿ. ಇಷ್ಟೇ ನಿಮಗೂ ಅವ್ರಿಗೆ ಇರುವಂತಹ ವ್ಯತ್ಯಾಸ. ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮೇಲೆ ನಮ್ಮ ಧರ್ಮವನ್ನ ನಾವು ಕಾಪಾಡಬೇಕಾಗಿರೋದು, ಸಂಘಟಿಸಬೇಕಾಗಿರುವುದು ಕರ್ತವ್ಯ ನಮ್ದಲ್ವಾ? ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಆಗಿದೆಯಲ್ಲ, ಅದರ ಕೆಲಸ ಏನು? ಹಿಂದೂಗಳ ಸಂಘಟನೆ ಮತ್ತು ಐಕ್ಯತೆಗೆ ಹುಟ್ಟುಕೊಂಡಿರುವಂತಹ 1925ರಲ್ಲಿ ನಾಗಪುರದಲ್ಲಿ ಹುಟ್ಟಿಕೊಂಡಂತಹ RSS ಅದರ ಧ್ಯೇಯ ಮತ್ತೆ ಅದರ ಗುರಿಯನ್ನು ತಲುಪಿದೆಯಾ ಅಂತೇಳಿ ಯಾವ್ದಾದ್ರೂ ಒಬ್ಬ ಹಿಂದೂ ಅದರ ಬಗ್ಗೆ ಆಲೋಚನೆ ಮಾಡಿದಾರ? ನಾವು 100 ವರ್ಷ ಮಾಡ್ತಾ ಇದೀವಿ, ಶತಮಾನೋತ್ಸವ ಮಾಡ್ತಾ ಇದ್ದೀನಿ ಅಂದ್ರಲ್ಲ, ಇವತ್ತು ಯಾವ ಹಿಂದೂಗಳಿಗೆ ಬಡ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಟ್ಟಿದ್ದಾರೆ? ಯಾವ ಹಿಂದೂಗಳಿಗೆ ಪ್ರತಿನಿತ್ಯವೂ ಈ ಮುಸಲ್ಮಾನರು ಮಸೀದಿಗಳಲ್ಲಿ ಶುಕ್ರವಾರ ಆದ್ರೆ ನಮಾಜ್ ಮಾಡ್ತಾರೆ, ಪ್ರತಿ ದಿವಸ ನಮಾಜ್ ಮಾಡ್ತಾರೆ, ಕುರಾನ್ ಓದ್ತಾರೆ, ಈ ಅಭ್ಯಾಸವನ್ನ ಯಾವ್ದಾದ್ರು ಹಿಂದೂ ಸಂಘಟನೆಗಳು ಮಾಡಿದ್ಯಾ? ಮಾತೆತ್ತಿದ್ರೆ ಲವ್ ಜಿಹಾದ್ ಯಾಕೆ ಆಗ್ತಾ ಇದೆ? ಹಿಂದೂ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಅವರಿಗೆ ನಮ್ಮ ಸಂಸ್ಕಾರವನ್ನ ಕರೆಕ್ಟ್ ಆಗಿ ಹೇಳಿಕೊಡುವಂತಹ ಕೆಲಸ ಆಗಿದ್ರೆ ಲವ್ ಜಿಹಾದ್ ಯಾಕಾಗತ್ರಿ? ಲವ್ ಜಿಹಾದ್ ಯಾಕಾಗುತ್ತೆ? ಇವತ್ತು ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ ಅವರು ಹೆಲ್ಪ್ ಲೈನ್ ನಂಬರ್ ಕೊಡ್ತಾರೆ ಲವ್ ಜಿಹಾದ್ ಬಗ್ಗೆ. ಅದೇ ಜಾಗೃತಿ ಯಾಕೆ ಮೂಡಿಸ್ತಾ ಇಲ್ಲ? ಹಿಂದೂಗಳನ್ನು ಒಗ್ಗೂಡಿಸುವಂತ ಯಾಕೆ ಕಳಿಸ್ತಾ ಇಲ್ಲ? ಶ್ರೀರಾಮ ಸೇನೆಯನ್ನ ಕಂಡ್ರೆ ಬಜರಂಗ ದಳ ಕಂಡ್ರೆ ವಿಎಚ್ ಪಿ ಕಂಡ್ರೆ RSS ಬಿಜೆಪಿ ಎಲ್ಲವೂ ಸಹ ಒಂದೇ ಪ್ಲಾಟ್ಫಾರ್ಮ್ ಅಲ್ವಾ? ಒಂದೇ ಗುರಿ ಐತಲ್ವಾ? ಯಾಕೆ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳೋದಿಲ್ಲ? ಪ್ರಮೋದ್ ಮುತಾಲಿಕ್ ಯಾಕೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಟ್ಟಿಲ್ಲ? ಪ್ರಮೋದ್ ಮುತಾಲಿಕ್ ಅವರು ಕಾರ್ಕಳದಲ್ಲಿ ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧ ಏನೇನ್ ಮಾತುಗಳನ್ನ ಆಡಿರುವಂತದ್ದು ಭಾರತೀಯ ಜನತಾ ಪಕ್ಷ. ಇಲ್ಲಿರುವಂತದ್ದು ಒಡಕು. ಈ ಒಡಕುಗಳನ್ನ ಸರಿ ಮಾಡಬೇಕಾಗಿರುವಂತವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು 100 ವರ್ಷ ಆಗಿದೆಯಲ್ಲ, ಇದು ಹಿರಿಯಣ್ಣನಾಗಿ ಇವರನ್ನೆಲ್ಲ ಒಗ್ಗೂಡಿಸಬೇಕಾಗಿತ್ತು. ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲಾ ಹಿಂದೂಗಳನ್ನು ಒಂದು ಪ್ಲಾಟ್ಫಾರ್ಮ್ ತರಬೇಕಾಗಿತ್ತು. ಆದರೆ ಭಾರತೀಯ ಜನತಾ ಪಕ್ಷಕ್ಕೆ 2014ರಿಂದ ಈಚೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಮತಗಳನ್ನ ಕ್ರೋಢೀಕರಿಸುವಂತಹ ಕೆಲಸಕ್ಕೆ 1983ನೇ ಇಸ್ವಿನಲ್ಲಿ ನಾನು ಸಹ ಒಬ್ಬ RSS ನ ಕಾರ್ಯಕರ್ತನಾಗಿ, ಸ್ವಯಂ ಸೇವಕನಾಗಿ, ಒಬ್ಬ ಪ್ರಾರ್ಥನಾ ಶಿಕ್ಷಕಾಗಿ, ಒಬ್ಬ ಮುಖ್ಯ ಶಿಕ್ಷಕಾಗಿ ನಾನು ಸಹ ಕಾರ್ಯನಿರ್ವಹಿಸಿದವನು. ನಮ್ಮ ದೇಶದ, ನಮ್ಮ ರಾಷ್ಟ್ರೀಯತೆಗೆ ಒಂದು ಪ್ರಮುಖವಾದಂತಹ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದೆ, ಅದ್ರಲ್ಲಿ ನಾನು ಭಾಗಿಯಾಗಬೇಕು ಅಂತೇಳಿ ಇದ್ದಂಥವ್ನು ನಾನು. ಅದರ ಬದಲಾವಣೆ ಆಗ್ತಾ ಇದ್ದಂಗೆ ನಮ್ಗೆ ಅನ್ಸಿದ್ದೇನಂತಂದ್ರೆ, ಯಾವುದೂ ಪ್ಲಾಟ್ಫಾರ್ಮ್ ಇಲ್ವಲ್ಲ.
ಇಡೀ ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಯಾವುದೋ ಪ್ಲಾಟ್ಫಾರ್ಮ್ ಇಲ್ವಲ್ಲ. ಇವರು ಹಿಂದೂಗಳ ಸಂಘಟನೆ ಅಂದ ತಕ್ಷಣ ಇವ್ರ ಮೈಂಡಿಗೆ ಬರೋದೇನಂತಂದ್ರೆ ಮುಸಲ್ಮಾನರನ್ನ ಟೀಕೆ ಮಾಡಬೇಕು. ಮುಸಲ್ಮಾನರು ಅವರ ಧರ್ಮವನ್ನ ಬಲಿಷ್ಠವಾಗಿ ಕಟ್ಟುತ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಕ್ರೈಸ್ತರು ಭಾರತ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಕ್ರೈಸ್ತರಿದ್ರು? 0.1% ಇದ್ದಂತ ಕ್ರೈಸ್ತರು ಇವತ್ತು ಗುಪ್ತಗಾಮಿನಿಯಾಗಿ ಮತಾಂತರ ಮಾಡ್ತಾ ಇದಾರಲ್ಲ. ಯಾತಕ್ ಮತಾಂತರ ಮಾಡ್ತಾ ಇದ್ದಾರೆ? ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತೇಳಿ ಇವತ್ತು ಬೆಂಗಳೂರು 1ರಲ್ಲಿ 30-35 ಲಕ್ಷ ಜನ ಹಿಂದೂಗಳು ಮತಾಂತರಗೊಂಡಿದ್ದಾರೆ ಕ್ರೈಸ್ತ ಧರ್ಮಕ್ಕೆ ಅನ್ನೋದು ಗೊತ್ತಿದೆಯಾ ನಿಮಗೆ? ಇವತ್ತು 2 ಸ್ವಾಮೀಜಿಗಳು ಮಾತಾಡಿದ್ರಲ್ಲ, ಅದರ ಬಗ್ಗೆ ಮತ್ತೊಂದು ನಾಳೆ ಒಂದು ವಿಡಿಯೋ ಮಾಡ್ತೇನೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಾತಾಡಿರೋದು, ಮತ್ತೊಬ್ಬರು ಸ್ವಾಮೀಜಿ ಯಾರು ಬಸವ ತತ್ವದ ಸ್ವಾಮೀಜಿ ಮಾತನಾಡಿರುವಂತ ವಿಚಾರಗಳ ಬಗ್ಗೆ ನಾಳೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಇವ್ರಿಗೆ ಯಾರಿಗೂ ಸಹ ಜವಾಬ್ದಾರಿ ಅನ್ನೋದಿದೆಯಾ? ಮಾತನಾಡ್ತಾರೆ. ಒಂದು ಸಂಘಟನೆ ಒಂದು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ರಾಜಕೀಯ ಪಕ್ಷಕ್ಕೆ ಓಟುಗಳಿಗೋಸ್ಕರಾಗಿ ಮಾತನಾಡುತ್ತೆ ಅಂತಂದಾಗ ಅದರ ಧ್ಯೇಯ ಏನಾಯ್ತು? ಒಬ್ಬ ಹಿಂದೂ ಆಗಿ, ಒಬ್ಬ RSS ನಲ್ಲಿ ಇದ್ದಂತಹ ಒಬ್ಬ ಸ್ವಯಂ ಸೇವಕನಾಗಿ ನನಗೆ ಇವತ್ತಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಬಹಳ ಬೇಸರ ಆಗುತ್ತೆ. ನಾವು ಮುಸಲ್ಮಾನರನ್ನ ಟೀಕೆ ಮಾಡೋದು, ನಾವು ಕ್ರೈಸ್ತರನ್ನ ಟೀಕೆ ಮಾಡ್ಕೊಳ್ಳೋದೇ ಹಿಂದೂ ಧರ್ಮದ ಸಂಘಟನೆ ಅಂತ ನೀವು ತಿಳ್ಕೊಂಡಿದ್ರೆ ಅದರಂತಹ ಮೂರ್ಖತನ ಮತ್ತೊಂದಿಲ್ಲ. ಈ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಮುಸಲ್ಮಾನರನ್ನೇ ಟಾರ್ಗೆಟ್ ಮಾಡಿಕೊಂಡು ಮಾತುಗಳನ್ನ ಆಡಿ ನಾನೊಬ್ಬ ಹೀರೋ ಹಾಕ್ತೀನಿ ಅಂತ ಹೊರಟ್ರೆ ಅದು ಅವರೇ ಆತ್ಮ ದ್ರೋಹ ಮಾಡ್ಕೊಂಡಂಗೆ. ಅದು ನಾವು ಪ್ರತಿಯೊಬ್ಬ ಹಿಂದೂವು ಸಹ ನೋಡಿ ಕಲಿಯೋದು ಬಹಳ ಇದೆ. ಅವರಲ್ಲಿರುವಂತಹ ಒಗ್ಗಟ್ಟಿನ ಕೆಲವೊಂದು ಅಂಶಗಳನ್ನ ನಾವು ಅಳವಡಿಸ್ಕೊಳ್ಳುವಂಥದ್ದಿದೆ. ಆದರೆ ಈ ಸಲಹೆಗಳನ್ನ ನೀವು ಕೊಡ್ಲಿಕ್ಕೆ ಹೋಗಿ ಅದನ್ನ ಪರಿಗಣಿಸೋದಿಲ್ಲ, ಅದನ್ನ ಯಾರೂ ಪರಿಗಣಿಸೋದಿಲ್ಲ. ಇಡೀ ದೇಶ ಹೇಗಾಗಿದೆ ಅಂತಂದ್ರೆ 24/7 ರಾಜಕೀಯ ಪಕ್ಷಗಳೇ ಜೀವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರೂ ಸಹ ನಾನು ಕಾಂಗ್ರೆಸ್, ನಾನು BJP, ನಾನು JDS ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ವಿಚಾರಗಳೇ ಇಲ್ಲ ಇವರಿಗೆ. ರಾಜಕೀಯ ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ತರ ಇಟ್ಕೊಳ್ಬೇಕೆ ಹೊರತು ಆ ಉಪ್ಪಿನಕಾಯಿಯನ್ನೇ ಊಟ ಮಾಡ್ಕೊಂಡಿರುವಂತ ಇವತ್ತಿನ ಜನಪ್ರತಿನಿಧಿಗಳು ಜನರನ್ನ ಆ ರೀತಿ ಇಟ್ಟಿದ್ದಾರೆ. ಅವರನ್ನ ಒಂಥರ ರಾಜಕೀಯದ ಅಮಲಿಗೆ ಅವರನ್ನ ಅಡಿಕ್ಟ್ ಮಾಡಿದ್ದಾರೆ. ಇದು ಇವತ್ತಿನ ಪರಿಸ್ಥಿತಿ. ಮುಸಲ್ಮಾನರು ಕ್ರೈಸ್ತರ ಬಗ್ಗೆ ಮಾತಾಡಲ್ಲ, ಗುಪ್ತಗಾಮಿನಿಯಾಗಿ ಮಾತಾಡ್ತಾ ಇದ್ದಾರೆ. ಮುಸಲ್ಮಾನರನ್ನ ಮಾತಾಡ್ತಾ ಮುಸಲ್ಮಾನರನ್ನ ಚೇಡಿಸಿ ಧರ್ಮ ದಂಗಲ್ ಮಾಡಿದ್ರು. ಮತ್ತೆ ಯಾವುದು ಹಲಾಲ್ ಕಟ್ ವಿರುದ್ಧ ಹೋದ್ರು, ಎಲ್ಲವನ್ನೂ ಮಾಡಿದ್ರು. ಏನಾದ್ರೂ ಮಾಡ್ಕೊಳಕ್ಕಾಯ್ತಾ? ಏನು ಮಾಡ್ಕೊಳಕ್ಕಾಗಿಲ್ಲ. ಧರ್ಮ ದಂಗಲ್ ಏನಾದ್ರೂ ಆಯ್ತಾ? ಅವ್ರು ಯಾರೋ ಋಷಿಕುಮಾರ ಸ್ವಾಮೀಜಿ ಅಂತ ಅವನು ಏನೇನು ಹೇಳ್ದ? ಏನಾಯ್ತು? ಕೋಡಿಯನ್ನ ಕಟ್ ಮಾಡಿದಂತಹ ಕಾವಿದಾರಿ ಏನಾಯ್ತು? ಇವರೆಲ್ಲವನ್ನು ಮಾಡಿದ್ರಲ್ಲ. ಯಾವ್ದಾದ್ರು ಗುರಿ ಮುಟ್ಟಿದ್ರ? ಅಜಾನ್ ವಿರುದ್ಧ ಹೋದ್ರಲ್ಲ, ಗುರಿ ಮುಟ್ಟಿದ್ರ? ಇದೆ ಅವರಿಗೂ ನಮಗೂ ಇರುವಂತಹ ವ್ಯತ್ಯಾಸ. ಇದನ್ನ ತಿಳ್ಕೊಳ್ಬೇಕಾಗಿದ್ದಂಥವ್ರು ಯಾರು? ಸಂಘಟನೆ ಮಾಡ್ತೀವಿ ನಾವು, ಹಿಂದೂ ಹೋರಾಟಗಾರರು, ಹಿಂದೂ ಸಂಘಟನೆದವರು ಅಂತ ಹೇಳ್ಬಿಟ್ಟು ಕೇಸರಿ ಶಾಲು ಹಾಕೊಳ್ತೀರಲ್ಲ, ನೀವು ತಿಳ್ಕೊಳ್ಬೇಕು. ಇವತ್ತು ಆ ಮುಸಲ್ಮಾನರನ್ನ ಅವರ ಒಗ್ಗಟ್ಟನ್ನ ರೂಢಿಸ್ಕೊಳಕ್ ಆಗದೆ ಇರುವಂತವರು ಧರ್ಮದಂಗಲ್ ಮಹಮ್ಮದಿಯರ ಜೊತೆ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಫರ್ಮಾನ್ ಓಡಿಸ್ತಿರಲ್ಲ. ಮುಸಲ್ಮಾನರೇನು ಉಪವಾಸ ಇದ್ದಾರ? ಅವರೇನು ಸತ್ತೋಗ್ಬಿಟ್ಟಿದಾರ? ಅವರು ಇಲ್ವಲ್ಲ. ಇನ್ನಷ್ಟು ಬಲಿಷ್ಠ ಆಗ್ತಾ ಇದ್ದಾರೆ. ನಮ್ಮನ್ನ ವಿರೋಧ ಮಾಡ್ತಾ ಇರುವಂತವರು ಇದ್ದಾರೆ ಅಂತಂದಾಗ ಮತ್ತಷ್ಟು ಬಲಿಷ್ಠ ಆಗ್ತಾ ಇದ್ದಾರೆ. ಅವರ ಧರ್ಮವನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದ್ದಾರೆ. ಅದನ್ನ ನೋಡಿ ತಿಳ್ಕೊಂಡು ಕಲಿಬೇಕಾದಂಥದ್ದು ಬಹಳಷ್ಟು ಇದೆ. ಸಂಘಟನೆ ಅಂತಂದ್ರೆ 100 ವರ್ಷದ ಒಂದು ಸಂಘಟನೆ ಯಾವ ರೀತಿ ಇಡೀ ದೇಶದಲ್ಲಿ ಹಿಂದೂಗಳನ್ನ ಒಗ್ಗೂಡಿಸಬಹುದಾಗಿತ್ತು. ಎಲ್ಲದಕ್ಕೂ ರಾಜಕೀಯ ಬಣ್ಣ ಬಳ್ಕೊಂಡು, ಎಲ್ಲದಕ್ಕೂ ರಾಜಕೀಯ ಲಾಭ ಮಾಡ್ಕೊಂಡು ಹೋಗ್ತಾ ಇರೋದಿದೆಯಲ್ಲ. ಆ ದೆಹಲಿನಲ್ಲಿ ಯಾರೋ ಒಬ್ಬ MLA ಗೆದ್ದಿರೋವಂಥದ್ದನ್ನು ನೋಡಿದೆ. ಅವನು ಗೆದ್ದ ತಕ್ಷಣ ಕೇಸರಿ ಹಾಕೊಂಡು ಭಾರತೀಯ ಜನತಾ ಪಕ್ಷದ ಶಾಲು ಹಾಕೊಂಡು ವ್ಯಾಪಾರ ಮಾಡುವವರಿಗೆ ಹಿಂದೂ ಬಾವುಟಗಳನ್ನ ನೆಟ್ತಾ ಹೋಗ್ತಾ ಇರೋದನ್ನ ನೋಡಿದಾಗ ಇವರು ಜನಪ್ರತಿನಿಧಿಯ ಏನು ಅಂತ ಗೊತ್ತಾಗ್ಲಿಲ್ಲ. ಪ್ರಜಾಪ್ರಭುತ್ವಕ್ಕೆ ಇವರೆಲ್ಲವೂ ಮಾರಕವಾಗಿ ಹೋಗ್ತಾ ಇದ್ದಾರೆ ಹೊರತು ಇವರು ಧರ್ಮವನ್ನ ರಾಜಕೀಯ ಪಕ್ಷದ ಓಟಿಗೋಸ್ಕರ ಮಾಡ್ತಾ ಇರೋದು. ಇವೆಲ್ಲ ಸ್ಯಾಂಪಲ್. ಒಬ್ಬ ವೈದ್ಯ ಕಮೆಂಟ್ ಮಾಡ್ತಾರೆ, ಕಟ್ ಮಾಡ್ತಾರೆ ಅಂತೇಳಿ. ಅರೆ, ನೀವು ಬಲಿಷ್ಠರಾಗ್ರಿ ಡಾಕ್ಟ್ರೇ, ನೀವು ಬಲಿಷ್ಠರಾಗ್ರಿ. ಅವ್ರ 10 ಮಕ್ಕಳು ಹುಟ್ಟಿಸ್ತಾರೆ ಅಂದ್ರೆ ನೀವು ಹುಟ್ಟಿಸ್ರಿ. ಅವ್ರ ಮಕ್ಕಳನ್ನ ಹುಟ್ಟಿಸ್ತಾರೆ, ಅವ್ರು ಬೀದಿಗೆ ಬೀಳ್ತಾರೋ, ವ್ಯಾಪಾರಕ್ಕೆ ಬಿಡ್ತಾರೋ, ಮತ್ತೊಂದು ಮಾಡ್ತಾರೋ, ನೀವು ಹುಟ್ಟಿಸಿ.
ಮೋಹನ್ ಭಾಗವತ್ ಅವರು ಹೇಳ್ತಾರಲ್ಲ, ಹಿಂದೂಗಳು ಹೆಚ್ಚಾಗಿ ಮಕ್ಕಳನ್ನ ಪಡಿಬೇಕು ಅಂತೇಳಿ. ಹಿಂದೂ ಹೋರಾಟಗಾರರು ಎಷ್ಟು ಜನ ಮದುವೆ ಆಗಿದ್ದಾರೆ, ಎಷ್ಟು ಜನ ಮಕ್ಕಳನ್ನ ಪಡೆದಿದ್ದಾರೆ ಮಾಡಿ. ಯಾರು ಬೇಡ ಅಂತಾರೆ? ಈ ದೇಶದಲ್ಲಿ 2 ಮಕ್ಕಳಿಗಿಂತ 2 ಮಕ್ಕಳು ಪಡಿಬಹುದು ಅಂತ ಇದೆಯಲ್ಲ, ಮಾಡಿ. ಇದು ನಮ್ಮ ದೇಶದಲ್ಲಿ ನಮ್ಮ ಹಿಂದೂಗಳ ಪರಿಸ್ಥಿತಿ ಈ ಹಂತಕ್ಕೆ ಹೋಗಿರುವುದಕ್ಕೆ ಮುಖ್ಯ ಕಾರಣ ಈ ರಾಜಕಾರಣಿಗಳು. ವಿದ್ಯಾವಂತರು, ದೂರದೃಷ್ಟಿ ಇಲ್ಲ ಅವರಿಗೆ. ದೂರದೃಷ್ಟಿ ಇಲ್ಲದೆ ಜನರ ಹಿಂದೂಗಳನ್ನ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದಂಗೆ ಇವತ್ತಿನ ಪರಿಸ್ಥಿತಿನಲ್ಲಿ ಮುಸಲ್ಮಾನರನ್ನ ಟೀಕೆ ಮಾಡಿದ್ರೆ ಮಾತ್ರ ಹಿಂದೂಗಳು ಸಂಘಟನೆ ಆಗುತ್ತೆ ಅಂತ ಅವ್ರು ತಿಳ್ಕೊಂಡಿದಾರಲ್ಲ, ಅದರಂತಹ ಮೂರ್ಖತನ ಮತ್ತೊಂದಿಲ್ಲ. ನಾವೂ ಸಹ ಹಿಂದೂಗಳು ಬಲಿಷ್ಠ ಆಗಬೇಕು. 80% ಇರುವಂತಹ ಹಿಂದೂಗಳು ಬಲಿಷ್ಠ ಆಗಬೇಕು. ಅಮಾಯಕರನ್ನ ಬಳಸ್ಕೊಂಡು ಆ ಹೋರಾಟ ಈ ಹೋರಾಟ ಅಂತ ಬಳಸ್ಕೊಂಡು ಅಮಾಯಕರ ಜೀವವನ್ನ ಬಲಿ ಕೊಡಬಾರ್ದು. ಅವರಿಗೆ ಸರಿಯಾದಂತಹ ಉಚಿತ ಶಿಕ್ಷಣ, ಕಡಿಮೆ ದರದ ಉಚಿತ ಶಿಕ್ಷಣ, ಅವರಿಗೆ ಮಾರ್ಗದರ್ಶನ, ಉದ್ಯೋಗ ಮಾರ್ಗದರ್ಶನ, ವ್ಯಾಪಾರದ ಮಾರ್ಗದರ್ಶನ ಇವೆಲ್ಲವನ್ನು ಕೊಟ್ಟಾಗ ತಾನಾಗಿಯೇ ಧರ್ಮ ಬಲಿಷ್ಠ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.